ಈತ ಮೆಟ್ರೋ ವಿಚಾರಕ್ಕೆ ಬರೋದಾದ್ರೆ ಮೆಟ್ರೋ ಪ್ರಯಾಣ ದರ ಮತ್ತಷ್ಟು ದುಬಾರಿ ಆಗುತ್ತೆ, ದರ ಹೆಚ್ಚಳ ಆಗುತ್ತೆ. ಮೆಟ್ರೋ ಟಿಕೆಟ್ ದರ 5% ಹೆಚ್ಚಳ ಮಾಡಿದೆ BMRCL. ಗಮನಿಸಬೇಕಾದಂಥ ವಿಚಾರ, ಮೆಟ್ರೋ ಪ್ರಯಾಣಿಕರಿಗೆ ಇದು ಶಾಕಿಂಗ್ ವಿಚಾರ. ದರ ಹೆಚ್ಚಳ ಮಾಡಿ ಅಧಿಕೃತ ಆದೇಶವನ್ನ ನಿಗಮ ಹೊರಡಿಸಿದೆ. ಫೆಬ್ರವರಿ 9ರಿಂದ ಈ ಹೊಸ ದರ ಅನ್ವಯ ಆಗುತ್ತೆ. ಸೋಮವಾರದಿಂದ ಪ್ರಯಾಣ ದರ ದುಬಾರಿ ಆಗುತ್ತೆ. BMRCL ವಿರುದ್ಧ ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ನಿಂದ ನೀವು ವೈಟ್ಫೀಲ್ಡ್ಗೆ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಪ್ರಸ್ತುತ 80 ರೂಪಾಯಿ ಟಿಕೆಟ್ ದರವನ್ನು ಕೊಡಬೇಕು. ಹೊಸ ದರ ಎಷ್ಟು ಅಂತ ಹೇಳಿದ್ರೆ 84 ರೂಪಾಯಿ. ಮೆಜೆಸ್ಟಿಕ್ನಿಂದ ಬೊಮ್ಮಸಂದ್ರಕ್ಕೆ ಈಗ ಇರುವಂಥ ರೇಟ್ 80 ರೂಪಾಯಿ, ಪರಿಷ್ಕೃತ ದರ 84 ರೂಪಾಯಿ ಆಗುತ್ತೆ. ಮೆಜೆಸ್ಟಿಕ್ನಿಂದ ಮಾದಾವರಕ್ಕೆ 70 ರೂಪಾಯಿ ಇದೆ, ಈಗ ನೆಕ್ಸ್ಟು 74 ರೂಪಾಯಿ ಆಗುತ್ತೆ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ ಈಗ ಇರೋದು 60 ರೂಪಾಯಿ, ಮುಂದೆ 63 ರೂಪಾಯಿ ಆಗುತ್ತೆ. ಹೀಗೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಈ ಕುರಿತಂತೆ ಮೆಟ್ರೋ ಪ್ರಯಾಣಿಕರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. It won't be convenient if they are going to hike the prices because we travel daily and it will be actually a minus for us that this should be available for public. So that's what I feel. Think about the common people also that it should be affordable and they should actually be able to afford these prices so that they can travel daily, so that they don't think that okay, this is very costly, we can't go up to these prices. So it won't be convenient if they are going to hike the prices because we travel daily and it will be actually a minus for us that this should be available for public. So that's what I feel. Think about the common people also that it should be affordable. ಆಕ್ಚುಲ್ ಆಗಿ ಹೇಳಬೇಕು ಅಂದರೆ ದರ ಸ್ವಲ್ಪ ಕಮ್ಮಿ ಮಾಡಬೇಕು. ಇವರು 10%, 5% GST ಕಮ್ಮಿ ಆಗಿದೆ ಅಂತಾರೆ. ಆದ್ರೂ ಇದು ಮೆಟ್ರೋ ಕಾಸ್ಟ್ ಜಾಸ್ತಿ ಮಾಡ್ತಿರೋದು ನಿಜಕ್ಕೂ ಜನಸಾಮಾನ್ಯರಿಗೆ ಬಹಳ ಕಷ್ಟ ಆಗುತ್ತೆ. ನಾವು ದಿನ ಟ್ರಾವೆಲ್ ಮಾಡೋರು, ನಮಗೆ ಮತ್ತೆ ಅದೇನೋ ಗಾಯದ ಮೇಲೆ ಬರೆ ಹೇಳ್ದಂಗೆ ಆಗುತ್ತೆ ಅಷ್ಟೇ. ಇದು ಹೊರತು ನಮಗಿದ್ರಿಂದ ಅನುಕೂಲ ಏನಾಗಲ್ಲ. ಬರ್ತಾ ಏನಾಗುತ್ತೆ, ಜನಗಳಿಗೆ ಮೆಟ್ರೋ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ, ಆಮೇಲೆ ಲಾಸ್ ಅಂತಾರೆ ಮೆಟ್ರೋ. ಅದಕ್ಕೆ ನಾನೇನು ಹೇಳೋದು, ಜಾಸ್ತಿ ಮಾಡಬೇಡಿ, ದಯವಿಟ್ಟು ಆದ ಕಮ್ಮಿ ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ತಪ್ಪು ಸರ್. ಯಾಕಂದ್ರೆ ನಾವು ಮಧ್ಯ ಕರ್ನಾಟಕ ಹರಿಹರದ ಬರಕತ್ತೀವಿ. ನಾವು ಅಲ್ಲಿಂದ 375 ರೂಪಾಯಿ ಕೊಟ್ಟು ಬಸ್ಸಿಗೆ ಬರ್ತೀವಿ. ಮತ್ತೆ ಇಲ್ಲೇ ಬಂದು ಪುನಃ ಐತಲ್ಲ 10-20 ರೂಪಾಯಿ ಮೆಟ್ರೋ ಜಾಸ್ತಿ ಮಾಡಿದ್ರೆ ಯಾಕಂದ್ರೆ ಮೆಟ್ರೋ ಅಡ್ಡಾಡ್ಬೇಕಂತ ನಮ್ಗೆ ಬಹಳ ಆಸೆ ಸರ್. ಇಲ್ಲಿ ಬಂದು ಮೆಟ್ರೋದಾಗ 2-3 ಜನ ಹೋಗ್ತೀವಿ ನಾವು. ಇಲ್ಲಿ ಮತ್ತೆ 10-20 ರೂಪಾಯಿ, ಅದೇ ನಮ್ಗೆ 10-20 ರೂಪಾಯಿ ಉಳಿದ್ರೆ ನಾವು ಇಲ್ಲಿ ತಿಂಡಿ ತಿನ್ಕಂತೀವಿ, ನಾಷ್ಟ ಮಾಡ್ತೀವಿ. ಅದು ಮಾಡ್ಬಿಡ್ದ ಸರ್, ಬಹಳ ತಪ್ಪಿದೆ. ಅದು ಜಾಸ್ತಿ ರೇಟ್ ಮಾಡಕ್ ಹೋಗ್ಬಾರ್ದು. ಎಷ್ಟೈತಿ ಅಷ್ಟೇ ರೇಟ್ ಇದ್ರೆ ಸಾಕು ಸರ್. ತಪ್ಪು ಸರ್. ಯಾಕಂದ್ರೆ ನಾವು ಮಧ್ಯ ಕರ್ನಾಟಕ ಹರಿಹರದ ಬರಕತ್ತೀವಿ. ನಾವು ಅಲ್ಲಿಂದ 375 ರೂಪಾಯಿ ಕೊಟ್ಟು ಬಸ್ಸಿಗೆ ಬರ್ತೀವಿ. ಮತ್ತೆ